ಡೆಂಗು ಸೀಸನ್ನು ಜೂನಿಂದ ನವಂಬರ್ವರೆಗೂ ಜಾಸ್ತಿ ಇರುತ್ತೆ. ಪೀಕ್ ಆಗ್ತದೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಆಗ್ತದೆ. ಈ ಸಲ ಜೂನ್ನಲ್ಲಿ ಟೆಂಪ್ರೇಚರ್ ಕಡಿಮೆಯಾಗಿ ಮಳೆ ಒಂದೇ ರೌಂಡ್ ಬಂದು ಮುಂದೆ ಬರದೇ ಇರುವುದರಿಂದ ಅದು ಸ್ವಲ್ಪ ಸೊಳ್ಳೆ ಹ್ಯಾಚಿಂಗ್ ಜಾಸ್ತಿ ಆಯಿತು. ಹೀಗಾಗಿ 15ನೇ ಜೂನ್ಗೆ ಜಾಸ್ತಿ ಕೇಸಸ್ 15 ಜೂನ್ನಿಂದ ಜಾಸ್ತಿ ಬರ್ತಾಯಿದೆ. ಬಟ್ ಸೀಸನ್ ಏನಿರುತ್ತೆ ಫುಲ್ ಮಳೆಗಾಲದಲ್ಲಿನೂ ಬರ್ತಾ ಇರುತ್ತದೆ ಆ್ಯಂಡ್ ಪೀಕ್ ಆಗ್ತದೆ. ಲಾಸ್ಟ್ ಟೈಮ್ 11,130 ಕೇಸಸ್ಗಳಲ್ಲಿ ಬರೀ 730 ಅರೌಂಡ್ ಲೆಟಸ್ 750 ಕೇಸಸ್ ಮಾತ್ರ ಜೂನ್ನಲ್ಲಿ ಇದ್ದವು. ಆ ಲೆಕ್ಕದಲ್ಲಿ ಈಗಾಗಲೇ ನಾವು 1,789 ಆ ಥರ ಇದೆ. ಅಂದರೆ ಅರೌಂಡ್ 1,800 ಅಷ್ಟಕ್ಕೆ ಬರ್ತಾಯಿದೆ ಈಗ. ಸೊ ಈಗಾಗಲೇ ಅರೌಂಡ್ ಜೂನ್ ಎಂಡ್ಗೆ 1,800 ಆಗಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ 732ಗೆ. ಹೀಗಾಗಿ ಕ್ರಮಗಳನ್ನು ಏನು ಮಾಡಿದ್ದೀವಿ, ಜೂನ್ನಲ್ಲಿ ಈಗ ಜಾಸ್ತಿ ಕೇಸ್ ಬರೋದು ಫಸ್ಟ್ ಟೈಮ್ ಈ ಥರ ಜಾಸ್ತಿ ಬಂದಿದೆ. ಜಾಸ್ತಿ ಬರುವುದು ಯೂಶ್ವಲಿ ಮಳೆಗಾಲದಲ್ಲಿ ಕೊನೆಗೆ ಬರ್ತಾ ಜಾಸ್ತಿ ಬರುತ್ತದೆ. ಅದಕ್ಕಾಗಿ ಕೂಡ ನಾವು ಸಿದ್ಧಿದ್ದೇವೆ. ಮುಂದೆ ಇನ್ನೂ ಜಾಸ್ತಿ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಈಗ ಬಂದಿರುವ ಹರಡುವಿಕೆಯನ್ನು ಹೇಗೆ ತಡೆಗಟ್ಟಬೇಕು ಅದಕ್ಕಾಗಿ ಸುಮಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಂಬರ್ ಆಫ್ ಟೀಮ್ಸು ಇನ್ಕ್ರೀಸ್ ಮಾಡಲಾಗಿದೆ. 1,000 ಅಷ್ಟಿದ್ದವು, ಈಗ 1,500ಕ್ಕೆ NSS ವಾಲಂಟಿಯರ್ ಮತ್ತು ನಾವು ನರ್ಸಿಂಗ್ ಸ್ಕೂಲ್ ಕಿಡ್ಸ್ಗೆ ತಗೊಂಡು ನರ್ಸಿಂಗ್ ಸ್ಕೂಲ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅದರಲ್ಲಿ ಸೇರಿಸಿ ಎಲ್ಲ ಮಾಡ್ತಾಯಿದ್ದೇವೆ. IEC ಕಂಪೇನು ಕೂಡ ಸರ್ಕಾರದ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಬರುತ್ತದೆ. ನಮ್ಮ ಕಡೆಯಿಂದ ಲೋಕಲ್ ಮಟ್ಟದಲ್ಲಿ ಮನೆಗೆ ಹೋಗಿ ಪ್ಯಾಂಫ್ಲೆಟ್ ಹಚ್ಚುವುದು, ಅಲ್ಲಿ ಎಜುಕೇಷನ್ ಜೊತೆಗೆ ಏನೇನು ಮಾತಾಡಬೇಕು ಅವ್ರ ಜೊತೆಗೆ ಮಾತಾಡೋದು ಮತ್ತು ಲೋಕಲ್ ಮಟ್ಟದಲ್ಲಿ ಬಸ್ ಸ್ಟಾಪು ಇತ್ಯಾದಿ ಕಡೆಗೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದು ಆ ಕ್ರಮ ಕೈಗೊಳ್ತಾ ಇದ್ದೇವೆ. ಹೀಗಾಗಿ ನಮ್ಮದು ಎಜುಕೇಷನ್ ಕ್ಯಾಂಪೇನ್ ನಡೀತಾ ಇದೆ. ಇದನ್ನು ತಡೆಗಟ್ಟುವುದು ಬಹಳ ಈಸಿ ಇದೆ. ಇದು ಫ್ರೆಶ್ ವಾಟರ್ನಲ್ಲಿ ಬರ್ತಕ್ಕಂಥ ವಿಚಾರ ಇದೆ. ಹೀಗಾಗಿ ನಾವು ಮನೆಯಲ್ಲಿ ಎಲ್ಲಿಯೋ ನೀರನ್ನು ಶೇಖರಣೆ ಮಾಡಿಕೊಂಡು 4-5 ದಿವಸ ಇಟ್ಕೊಳ್ತೀವಿ, ಅದರಿಂದ ತೊಂದರೆ ಉಂಟಾಗ್ತದೆ. ಹೀಗಾಗಿ ಅದನ್ನು ಫ್ರೆಶ್ ವಾಟರ್ಗೆ ಬರ್ತಿರೋದ್ರಿಂದ ಆ ನೀರನ್ನು ಚೆಲ್ಲಿ ಒಣಗಿಸಿ ಅಲ್ಲಿ ವಾಪಸ್ ಇಟ್ಟರೆ ಅದು ಈ ಥರ ಸಮಸ್ಯೆ ಉಂಟಾಗೋದಿಲ್ಲ. ಜನರು ನಮ್ಮ ಜೊತೆಗೆ ಸೇರಿಬಿಟ್ರೆ ನಾಗರಿಕರು ಭಾಳ ಈಸಿಯಾಗಿ ಇದನ್ನು ಫಾಸ್ಟಾಗಿ ತಡೆಗಟ್ಬೋದು. ಒಂದು ಸಲ ಬಂದ ಮೇಲೆ ಸ್ವಲ್ಪ ಜಾಸ್ತಿ ತೊಂದರೆ ಉಂಟಾಗ್ತದೆ. 10-15 ದಿವಸ ಸ್ವಲ್ಪ ಕಷ್ಟ ಇರುತ್ತದೆ. ಟೆಸ್ಟಿಂಗ್ ಕಿಟ್ ಕೂಡ ಬಹಳ ಕೊರತೆ ಇದೆ. ಇಲ್ಲ, ಟೆಸ್ಟಿಂಗ್ ಕಿಟ್ ನಾನು ನಿನ್ನೆನೂ ಕೂಡ ಹೇಳಿದ್ದೆ. ನಿನ್ನೆವರೆಗೂ ನಮ್ಮ ಹತ್ರ 6,000 ಕಿಟ್ ಇದ್ದವು. ನಮ್ಮ ಕಡೆಗೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ 90-95% ರಿಪೋರ್ಟಿಂಗ್ ಅಲ್ಲಿಂದ ಆಗ್ತಾಯಿದೆ. PSCಗೆ ಯಾರು ನಮ್ಮ PSCಗೆ ಬರ್ತಾ ಇದ್ದಾರೆ ಅವರಿಗೆ ಲಕ್ಷಣಗಳು ಇರುತ್ತವೆ, ಅವರಿಗೆ ಮಾತ್ರ ನಾವು ಫೀವರ್ ಇರ್ತಕ್ಕಂಥ ಜನರಿಗೆ ಮಾತ್ರ ನಾವು ಇದನ್ನು ಟೆಸ್ಟ್ ಮಾಡ್ಕೊಂಡು ತಗೊಳ್ತಾ ಇದ್ದೇವೆ. ಸೊ ನಿನ್ನೆ 278 ಟೆಸ್ಟಿಂಗ್ ನಾವು ಮಾಡಿದ್ದೇವೆ. ಅದರಲ್ಲಿ ಸ್ವಲ್ಪ 65-70 ಅಷ್ಟು ಬಂದಿದೆ. ಮೊನ್ನೆ ಮಾಡಿದ್ರಲ್ಲಿ 72 ಟೆಸ್ಟ್ ಮಾಡಿದ್ದೀವಿ, ಅದರಲ್ಲಿ 12 ಬಂದಿತ್ತು. ಬಟ್ ಈಗ ಸ್ವಲ್ಪ ಜಾಸ್ತಿ ಟೆಸ್ಟಿಂಗ್ ಮಾಡ್ತಿರೋದ್ರಿಂದ ಜಾಸ್ತಿ ಕೂಡ ಇದನ್ನು ನಮ್ಮ ಗಮನಕ್ಕೆ ಬರುತ್ತದೆ. ಜಾಸ್ತಿ ಟೆಸ್ಟಿಂಗ್ ಮಾಡಿದರೆ ಅದಕ್ಕೆ ಅನುಗುಣವಾಗಿ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಬಟ್ ಅದು ನಾವು ಅದಕ್ಕೆ ಗಾಬರಿ ಪಡುವುದು ಅವಶ್ಯಕತೆ ಇಲ್ಲ. ಯಾವುದು ಹಿಂದೆ ಮಿಸ್ ಆಗ್ತಾಯಿತ್ತು ಅದು ಗೊತ್ತಾಗಿ ನಾವು ಆ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಅಲ್ಲಿ ಲಾರ್ವಾಸೈಡು, ಫ್ಯೂಮಿಗೇಷನು ಇತ್ಯಾದಿ, ಅದರ ಜೊತೆಗೆ ಈ ನಮ್ಮ ಎಜುಕೇಷನ್ ಕಂಪೇನ್ ತಿಳುವಳಿಕೆ ನೀಡುವುದು ಕಾರ್ಯಕ್ರಮ ಮಾಡ್ತಿರೋದರಿಂದ ಇದನ್ನು ನಾವು ಟೆಸ್ಟಿಂಗ್ ಜಾಸ್ತಿ ಮಾಡ್ತೀವಿ. ಮತ್ತು ಕನ್ಫರ್ಮೇಟರಿ ಟೆಸ್ಟ್ಗೂ ಕೂಡ ನಾವು ಸಿದ್ಧ ಇದ್ದೀವಿ. ನಮ್ಮ ಹತ್ರ 100 ಈಗಾಗಲೇ ಕೆಪಾಸಿಟಿ ಇದೆ. ಅದು ಜಾಸ್ತಿ ಆದರೆ ರಾಜ್ಯ ಮಟ್ಟದ ನಮ್ಮ ಸಂಸ್ಥೆಗಳು ಏನಿದೆ, ಬೋರಿಂಗ್ ಆಗಲಿ ವಿಕ್ಟೋರಿಯಾ ಆಗಲಿ ಅಲ್ಲಿ ಕಳಿಸಲಿಕ್ಕೆ ವ್ಯವಸ್ಥೆ ಆಗ್ತದೆ. ಧನ್ಯವಾದಗಳು. ವೈಟ್ ಪ್ಲೇಟ್ಲೆಟ್ ಕೂಡ ಬಹಳ ಡಿಮ್ಯಾಂಡ್ ಆಗಿದೆ ಅಂತಕ್ಕಂಥದ್ದು, ತುಂಬ ಕೊರತೆ ಉಂಟಾಗಿದೆ ಅಂತಕ್ಕಂಥದ್ದು. ಪ್ಲೇಟ್ಲೆಟ್ಸ್ ನೋಡಿ, ಈ ಇದರಲ್ಲಿ ತಗೊಳ್ತಾರೆ ಸರ್, ದುಡ್ಡಿಲ್ಲದೆ ಇರೋರು ಯಾರು ಸಂಪರ್ಕ ಮಾಡಬೇಕು? ಚಿಕಿತ್ಸೆ ವಿಚಾರದಲ್ಲಿ ಆ ಥರ ತಯಾರಿಯನ್ನು BBMP ಮಾಡ್ಕೊಂಡಿದ್ದಾರೆ ಸರ್. ಈಗ ಚಿಕಿತ್ಸೆ ಇದರಲ್ಲಿ ಮಾಮೂಲಿಯಾಗಿ ಯಾರ್ಯಾರಿಗೆ 20,000ಕ್ಕಿಂತ ಕಡಿಮೆ ಆಗ್ತದೆ ಅಥವಾ 10,000ಕ್ಕಿಂತ ಕಡಿಮೆ ಆಗ್ತದೆ ಅವರಿಗೆ ಕಷ್ಟ ಉಂಟಾಗ್ಬೋದು. ಅವರಿಗೆ ಇದನ್ನು ಪ್ಲೇಟ್ಲೆಟ್ಸ್ ಟ್ರಾನ್ಸ್ಫ್ಯೂಷನ್ಗಾಗಿ ಕೂಡ ಅವಶ್ಯಕತೆ ಬರ್ಬೋದು. ಇದಕ್ಕಾಗಿ ನಮ್ಮ ರಾಜ್ಯ ಮಟ್ಟದ ಎಲ್ಲ ಸಂಸ್ಥೆಗಳು, ಎಲ್ಲ KC ಜನರಲ್ ಆಸ್ಪತ್ರೆ ಆಗಲಿ ಮತ್ತು ಎಲ್ಲ ಮೆಡಿಕಲ್ ಎಜುಕೇಷನ್ ವ್ಯಾಪ್ತಿಗೆ ಬರ್ತಕ್ಕಂಥ ಬೋರಿಂಗು, ವಿಕ್ಟೋರಿಯಾ ಅದರಲ್ಲಿ ಎಲ್ಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ದು ವ್ಯವಸ್ಥೆ ಇದೆ. ಈವನ್ ಕಿದ್ವಾಯಿಯಲ್ಲಿನೂ ಇದೆ. ಹೀಗಾಗಿ ಆ ಥರ ಕ್ರಿಟಿಕಲ್ ಪೇಷಂಟ್ಸ್ಗೆ
ಕೇರ್ ಮಾಡಲಿಕ್ಕೆ ಬೋತ್ ಖಾಸಗಿ ಆಗಲಿ ಅಥವಾ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಾಗಲಿ ಅದರಲ್ಲಿ ವ್ಯವಸ್ಥೆ ಇದೆ. ಅದನ್ನು ಬಿಟ್ಟು ಉಳಿದು ಎಲ್ಲ ಏನಿದೆ ಬರೀ ಪ್ಯಾರಾಸಿಟಮಾಲ್ ಮೇಲೇ ನಾವು ಗುಣಮುಖ ಆಗ್ತೇವೆ. 90% 95% ಮಂದಿಗೆ ಯಾರಿಗೆ ಕೋಮಾರ್ಬಿಡಿಟಿ ಇತ್ಯಾದಿ ಇಲ್ಲ, ಅವರು ಬರೀ ರೆಸ್ಟ್ ಮತ್ತು ಪ್ಯಾರಾಸಿಟಮಾಲ್ ತಗೊಂಡ್ರೇ ಈ ರಿಕವರ್ ಆಗಿಬಿಡ್ತೀವಿ. ಉಳಿದೆಲ್ಲ ಬರೀ ವಿಟಮಿನ್ಸ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ವಿಶೇಷವಾದ ಔಷಧಿ ಏನಿಲ್ಲ. ಇದು ಒನ್ ಆಫ್ ದ ವೈರಲ್ ಫೀವರ್ ಇರುವುದರಿಂದ ತಾನೇ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ, ತಾನೇ ಹೋಗಿಬಿಡುತ್ತೆ. ಬಟ್ ಕೆಲವು ಜನರಿಗೆ ರಿಯಾಕ್ಟ್ ಆದಾಗ ಜಾಸ್ತಿ ವೈರಲ್ ಲೋಡ್ ಅಂದಾಗ 10,000 ಅಷ್ಟಕ್ಕೆ ಏನು ಬರುತ್ತೆ, ಅದು ಕ್ರಿಟಿಕಲ್ ಆಗಿಬಿಡುತ್ತೆ. ಹೀಗಾಗಿ ಅದಕ್ಕೆ ಕೂಡ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇದೆ. ಸಹಾಯ ಕೇಳ್ತೀವಿ ಅಂತ ಹೇಳಿದ್ರಿ ಸರ್, ಏನು ಸಹಾಯ ಕೇಳ್ತೀರಾ ಸರ್? ಆರೋಗ್ಯ ಇಲಾಖೆಯಿಂದ ಕೆಲವೊಂದು ಸಹಾಯಗಳನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಇವತ್ತು ಮಧ್ಯಾಹ್ನ ಮೀಟಿಂಗಲ್ಲಿ ಅಂತ ಏನು? ಅದೇ ನಾವು ಯಾವ ಇದಕ್ಕಾಗಿ ನಮ್ಮದು ಸ್ಯಾಂಪಲ್ಸಲ್ಲಿ ಕಳಿಸ್ತೀವಿ, ಅದು ಯಾವ ಆಸ್ಪತ್ರೆಗಳಿಗೆ ಡಿಸಿಗ್ನೇಟ್ ಮಾಡಿದರೆ ಅಲ್ಲಿ ನಮಗೆ ಈಸಿ ಆಗ್ತದೆ. ಅದು ಬೇರೆ ಅವ್ರದ್ದು ಕೆಲಸ ನಡೀತಾ ಇರುತ್ತೆ. ಇದನ್ನು ಬರೀ BBMPಗಾಗಿ ಡೆಸಿಗ್ನೇಟ್ ಮಾಡಿದ್ದೀವಿ ಅಂತ ಒಂದು ಆದರೆ, ಸೊ ನಾವು ಇಲ್ಲಿ ನಮ್ಮದು ಎಲಿಸಾ ಟೆಸ್ಟ್ 100ವರೆಗೂ ಕೆಪಾಸಿಟಿ ಇದೆ, ಅದನ್ನು ಬಿಟ್ಟು ಅಲ್ಲಿ ಕಳಿಸ್ಲಿಕ್ಕೆ ಈಸಿ ಆಗ್ತದೆ. ಮತ್ತು ಇಲ್ಲ, ನಮಗೆ ರೈಟ್ ನಾವು ಕಿಟ್ ಇದೆ, 6,000 ಕಿಟ್ಸ್ ಇವೆ. ಇನ್ನು ಮುಂದೆನೂ ಕೂಡ ಅದಕ್ಕೆ ನಮಗೆ ಸಪ್ಲೈ ಬರ್ತಾ ಇರಲಿ, ಅಷ್ಟೇ ಒಂದು ಬೇಡಿಕೆ ಇರುತ್ತೆ.